ಚೆನ್ನಮ್ಮ ಪಾತ್ರವನ್ನು ಕೂಡ ಮಾಡಿದರು. ಸರೋಜಾದೇವಿ ಅವರಿಗೆ ದೊಡ್ಡ ಬ್ರೇಕ್ ಕೊಟ್ಟಂತಹ ಸಿನಿಮಾ ಕೂಡ ಹೌದು. ಜೊತೆಗೆ ರಾಜ್ಕುಮಾರ್ ಅವರ ಜೊತೆ ನಟಿಸಿದಂತಹ ಅಣ್ಣ ತಂಗಿ ಚಿತ್ರವೂ ಕೂಡ ಹೆಚ್ಚು ಆಗಿನ ಸಂದರ್ಭದಲ್ಲೇ ಜನಮನ್ನಣೆಯನ್ನು ಕೂಡ ಪಡೆದುಕೊಂಡಿತ್ತು. ಕನ್ನಡದ ಮೊಟ್ಟ ಮೊದಲ ವರ್ಣಮಯ ಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಚಿತ್ರದ ನಾಯಕಿಯಾಗಿ ಕೂಡ ಅವರು ನಟನೆ ಮಾಡಿದ್ದಾರೆ. ಮಲ್ಲಮ್ಮನ ಪವಾಡ, ಭಾಗ್ಯವಂತರು, ಬಬ್ರುವಾಹನ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಲಕ್ಷ್ಮೀ ಸರಸ್ವತಿ ಕಥಾ ಸಂಗಮದಲ್ಲಿ ಹೆಚ್ಚು ಸದ್ದನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿಯೇ ಬಹುಬೇಡಿಕೆಯ ನಟಿ ಕೂಡ ಹೌದು. ಕನ್ನಡದ ಜೊತೆಗೆ ತಮಿಳು ಚಿತ್ರರಂಗದಲ್ಲೂ ಕೂಡ ನಟಿಸಿ ಸೈ ಅನಿಸ್ಕೊಂಡಂತಹ ಅವರನ್ನು ಕನ್ನಡತ್ತು ಪೈಂಗಿಳಿ, ಕನ್ನಡದ ಸುಂದರ ಗಿಣಿ ಅಂತ ಹೇಳಿ ಅಭಿಮಾನದಿಂದ ಕೂಡ ಅವರನ್ನು ಕರೆಯಲಾಗ್ತಾ ಇತ್ತು. MGR ಜೋಡಿಯಾಗಿ ಸರೋಜಾದೇವಿ ತಮಿಳು ಚಿತ್ರರಂಗದ ಅಪಾರ ಸಾಧನೆಯನ್ನು ಕೂಡ ಮಾಡಿದರು. ವಿಶೇಷ ಏನಪ್ಪ ಅಂತಂದರೆ MGR ಅವರ ಜೊತೆಗೂಡಿ ಅಂದರೆ ಅವರ ಜೋಡಿಯಾಗಿ ಒಟ್ಟು 26 ಚಿತ್ರಗಳಲ್ಲಿ ಅವರು ಅಭಿನಯವನ್ನು ಕೂಡ ಮಾಡಿದ್ದಾರೆ. ಅನ್ಬೇವಾ, ಎಂಗವಿಟ್ಟು ಪಿಳ್ಳೈ, ತಿರುಡಾದೆ, ಪಡಕೋಟಿ ಮೊದಲಾದ ಚಿತ್ರಗಳಲ್ಲಿ ಅವರು MGR ಸರೋಜಾದೇವಿ ಜೋಡಿಯ ಪ್ರಮುಖ ಚಿತ್ರಗಳು ಕೂಡ ಹೌದು. ಮತ್ತು ಶಿವಾಜಿ ಗಣೇಶನ್ ಅವರೊಂದಿಗೆ ಅವರು ಆಲಯಮಣಿ, ಪಾಲುಂ ಪಳಮುಂ, ಪುದಿಯ ಪರೈವೈ ಸೇರಿದಂತೆ ಒಟ್ಟು 22 ಚಲನಚಿತ್ರಗಳಲ್ಲೂ ಕೂಡ ಅವರು ಅಭಿನಯಿಸಿದ್ದಾರೆ. ತೆಲುಗಿನಲ್ಲೂ ಕೂಡ ನಾಗೇಶ್ವರ ರಾವ್, NTR ಚಿತ್ರಗಳಲ್ಲಿ ನಾಯಕಿ ಕೂಡ ಹೌದು. ನೋಡಿ, ಹಿಂದಿಯಲ್ಲಿ ದಿಲೀಪ್ ಕುಮಾರ್ ಮತ್ತು ರಾಜೇಂದ್ರ ಕುಮಾರ್, ಶಮಿ ಕಪೂರ್, ಸುನಿಲ್ ದತ್ ಅವರ ಜೊತೆ ಅಭಿನಯಿಸಿ ಸೈ ಅಂತ ಅನ್ನಿಸ್ಕೊಂಡಂತಹ ನಟಿ. ಮತ್ತು ನೋಡಿ, ಈ ಸಂದರ್ಭದಲ್ಲಿ ಸ್ಟಾರ್ ನಟ ನಟಿಯರು ಕೂಡ ಅವರನ್ನು ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೋಡಿ, ಕಲಾವಿದೆಯ ಅಗಲಿಕೆಯ ಸುದ್ದಿಯನ್ನು ಕೇಳಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ನಟ ಉಪೇಂದ್ರ ಹಾಗೂ ಜಗ್ಗೇಶ್ ಅವರು ಕೂಡ ಆಗಮಿಸಿದರು. ಅಂತಿಮ ದರ್ಶನದ ನಂತರ ಮಾತನಾಡಿದಂತಹ ನಟ ಉಪೇಂದ್ರ ಅವರು, ನನ್ನ ಈ ಚಿತ್ರ ರಿಲೀಸ್ ಆಗೋಕ್ಕೆ ಸರೋಜಾ ಅಮ್ಮ ಕಾರಣ. ಈ ಚಿತ್ರಕ್ಕೆ ಸೆನ್ಸಾರ್ ಆಗದೆ ರಿವೈಸಿಂಗ್ ಕಮಿಟಿಗೆ ಹೋಗ್ಬಿಟ್ಟಿತ್ತು. ಅದು ಸರೋಜಮ್ಮ ರಿವೈಸಿಂಗ್ ಕಮಿಟಿ ಅಧ್ಯಕ್ಷರು ಕೂಡ ಆಗಿದ್ದರು. ನಾನು ಹೋಗ್ತಾ ಇದ್ದಂತೆ ಚಪ್ಪಾಳೆ ತಟ್ಟಿ ನನ್ನ ಸ್ವಾಗತ ಕೂಡ ಮಾಡಿಕೊಂಡ್ರು. ನನ್ನ ಪರವಾಗಿ ಅಮ್ಮ ವಾದ ಮಾಡಿ ಸಿನಿಮಾ ಸೆನ್ಸಾರ್ ಆಗೋ ಥರ ಮಾಡಿಕೊಟ್ಟಿದ್ರು. ಆಗಿನಿಂದಲೂ ಇಲ್ಲಿಯವರೆಗೂ ಕೂಡ ನಾವು ಫ್ಯಾಮಿಲಿ ಫ್ರೆಂಡ್ಸ್ ಆಗಿದ್ದೇವೆ. ಸರೋಜಮ್ಮ ಪರಿಪೂರ್ಣ ಜೀವನವನ್ನು ನಡೆಸಿ ಹೋಗಿದ್ದಾರೆ ಅಂತ ಹೇಳಿ ಅವರು ಈ ಸಂದರ್ಭದಲ್ಲಿ ಸ್ಮರಿಸಿದ್ರು ಕೂಡ ಹೌದು. ಜೊತೆಗೆ ನಟ ಜಗ್ಗೇಶ್ ಅವರು ಕೂಡ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಸರೋಜಾದೇವಿಯವರು ಶಿವನ ಅನನ್ಯ ಭಕ್ತೆ, ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಸೋಮವಾರ ಕೂಡ ಹೌದು. ಸೋಮವಾರ ಶಿವನ ದಿನ, ದೈವಾಧೀನರಾಗಿದ್ದಾರೆ. ಕಲಾವಿದರಿಗೆ ಬಹಳ ಸಹಾಯವನ್ನು ಕೂಡ ಮಾಡ್ತಾಯಿದ್ರು. ಸರೋಜಾದೇವಿ ಅವರನ್ನು ಹೋಲಿಕೆ ಮಾಡಿಕೊಂಡು ಸಹನಟರು ಕೂಡ ಆ್ಯಕ್ಟ್ ಮಾಡ್ತಾಯಿದ್ರು. ಪ್ರತಿ ವರ್ಷ ಅವರು ತೋಟದಿಂದ ಹೂವನ್ನು ತೆಗೆದುಕೊಂಡು ಬರೋದಾದರೂ ಅಥವಾ ಹಣ್ಣನ್ನು ತೆಗೆದುಕೊಂಡು ಬಂದರೂ ಕೂಡ ಕೊಡ್ತಾಯಿದ್ರು ಅಂತ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡ್ರು. ಕೊಡಿಗೆಹಳ್ಳಿಯಲ್ಲಿ ಅವರ ತೋಟ ಇದೆ. ಅಲ್ಲಿ ಅಂತ್ಯಕ್ರಿಯೆ ಮಾಡೋದ್ರ ಬಗ್ಗೆ ಕೂಡ ಮಾತುಕತೆಗಳು ಕೂಡ ಆಗ್ತಾ ಇದೆ. ಬಟ್ ಆದರೆ ಎಲ್ಲಿ ಅನ್ನೋದು ಈಗ ಸದ್ಯಕ್ಕೆ ಮಾಹಿತಿ ಲಭ್ಯ ಆಗಬೇಕಾಗಿದೆ. ಕೆಲ ಅಪಾರ್ಟ್ಮೆಂಟ್ಗಳು ಕೂಡ ಇದೆ. ನೋಡೋಣ, ತಮಿಳುನಾಡಿನಿಂದ ಮಹಾರಾಣಿ ತರಹ ಹೆಜ್ಜೆ ಹಾಕ್ಕೊಂಡು ಬಂದಿದ್ದಾರೆ. ಸರ್ಕಾರ ಗೌರವವನ್ನು ಸಲ್ಲಿಸಬೇಕು. ನಾನು ಕೂಡ ಅವ್ರ ಜೊತೆಗೆ ನಟನೆಯನ್ನು ಮಾಡಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡ್ರು ಕೂಡ ಹೌದು. ಶಿವಾಜಿ ಗಣೇಶನ್ ಅವರೊಂದಿಗೆ ಆಲಯ ಮಣಿ, ಪಾಲುಂ ಪಳಮುಂ, ಪುದಿಯ ಪರೈವೈ ಸೇರಿದಂತೆ 22 ಚಲನಚಿತ್ರಗಳಲ್ಲಿ ಕೂಡ ಅವರು ನಟನೆ ಮಾಡಿ ಸೈ ಅಂತ ಅನ್ನಿಸ್ಕೊಂಡಿದ್ದಾರೆ. ಅಣ್ಣವರ ಜೊತೆಗೂ ಕೂಡ ನಟಿಸಿ ಸೈ ಅನ್ನಿಸ್ಕೊಂಡಿದ್ದಾರೆ. ಅದು ಕೂಡ ಅಣ್ಣವರ ಜೊತೆ ಮಾಡಿದಂತಹ ಎಲ್ಲ ಚಿತ್ರಗಳು ಕೂಡ ಸಕ್ಸಸ್ಸನ್ನು ಕಂಡಿವೆ. ಸಕ್ಸಸ್ಸನ್ನು ಕಂಡು ನಿಜಕ್ಕೂ ಕೂಡ ಅವರಿಬ್ಬರ ಪೇರ್ ಅಂದ ತಕ್ಷಣ ಹಿಟ್ ಸಿನಿಮಾ ಅಂತ ಹೇಳಿ ಆಗಿನ ಕಾಲದಲ್ಲೇ ಹೇಳ್ತಾಯಿದ್ರು ನೋಡಿ. ಮತ್ತು ಅವರ ಹಿಸ್ಟ್ರಿಯನ್ನು ನಾವು ಒಮ್ಮೆ ಮೆಲುಕು ಹಾಕ್ಕೊಳ್ತಾ ಹೋಗೋದಾದರೆ, ಜನವರಿ 7 ಮತ್ತು 1938ರಲ್ಲಿ ಬೆಂಗಳೂರಿನಲ್ಲಿ ಜನನ ಆಗುತ್ತೆ. ತಂದೆ ಭೈರಪ್ಪ ಗೌಡ, ತಾಯಿ ರುದ್ರಮ್ಮ. ಭೈರಪ್ಪ ದಂಪತಿಗೆ 4ನೇ ಮಗಳಾಗಿ ಜನಿಸ್ತಾರೆ. ಸರೋಜಾದೇವಿ ಜನ್ಮನಾಮ ರಾಧಾದೇವಿ ಅಂತ ಹೇಳಿ.
ಬಾಲ್ಯದಿಂದಲೇ ಲಲಿತ ಕಲೆಗಳ ಬಗ್ಗೆ ಸಾಕಷ್ಟು ಆಸಕ್ತಿಯನ್ನು ಕೂಡ ವಹಿಸಿದ್ರು. 13ನೇ ವಯಸ್ಸಿನಲ್ಲೇ ಸರೋಜಾದೇವಿಗೆ ಸಿನಿಮಾ ಆಫರ್ಗಳು ಕೂಡ ಅವರನ್ನು ಹುಡ್ಕೊಳ್ತಾ ಬಂತು. ಬಟ್ ಆದರೆ 13ನೇ ವಯಸ್ಸಿನಲ್ಲೇ ಅವರು ರಿಜೆಕ್ಟ್ ಕೂಡ ಮಾಡಿದರು ಸಿನಿಮಾವನ್ನು. 17ನೇ ವಯಸ್ಸಿನಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ. ಆನಂತರ ತಮಿಳು, ತೆಲುಗು, ಕನ್ನಡ, ಹಿಂದಿಯಲ್ಲಿ ಅವರು ನಟಿಸ್ತಾರೆ. 60 ವರ್ಷದಲ್ಲಿ ಸುಮಾರು 200 ಚಿತ್ರಗಳಲ್ಲಿ ನಟಿಸಿ ಸೈ ಅನಿಸ್ಕೊಂಡಂತಹ ನಟಿ, ಚತುರ್ಭಾಷಾ ನಟಿ ಅಂತಲೇ ಹೆಸರುವಾಸಿ. ತಮಿಳಿನಲ್ಲಿ ಕನ್ನಡತು ಪೈಂಗಿಲಿ ಅಂದರೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂತಂದರೆ ಕನ್ನಡದ ಗಿಳಿ ಅಂತ ಹೇಳಿ ಹೆಸರುವಾಸಿಯಾಗಿದ್ದಾರೆ ತಮಿಳುನಾಡಿನಲ್ಲಿ. ಮಹಾಕವಿ ಕಾಳಿದಾಸ ಸಿನಿಮಾದಿಂದ ಬಿಗ್ ಬ್ರೇಕನ್ನು ಪಡೆದುಕೊಳ್ತಾರೆ. 1957ರಲ್ಲಿ ಪಾಂಡುರಂಗ ಮಹಾತ್ಯಂ ಸಿನಿಮಾದಿಂದ ತೆಲುಗು ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. 1958ರಲ್ಲಿ ತಮಿಳಿನ ನಾಡೋಡಿ ಮನ್ನನ್ ಸಿನಿಮಾದಲ್ಲಿ ನಟಿಸಿ ಫೇಮಸ್ ಕೂಡ ಆಗ್ತಾರೆ. 1967ರಲ್ಲಿ ಹರ್ಷ ಜೊತೆ ಸರೋಜಾದೇವಿ ಮದುವೆಯಾಗುತ್ತೆ. 1958ರಿಂದ 1980ರವರೆಗೆ ಕನ್ನಡ, ತೆಲುಗು ಚಿತ್ರರಂಗದಲ್ಲಿ ಅಗ್ರ ನಟಿಯಾಗಿ ಸ್ಥಾನವನ್ನು ಅಲಂಕಾರ ಮಾಡ್ತಾರೆ. 26 ವರ್ಷಗಳಲ್ಲಿ ಸತತ 161 ಚಿತ್ರಗಳಲ್ಲಿ ನಾಯಕಿಯಾಗಿ ನಟನೆ ಮಾಡ್ತಾರೆ. ಈಗ ಬರೋರೆಲ್ಲ ಒಂದು 8-10 ಸಿನಿಮಾ ಮಾಡಿದ್ರೆ ಸಾಕು, ತೆರೆಮರೆಯಲ್ಲಿ ಎಲ್ಲೋ ಮರೆಯಾಗ್ಬಿಡ್ತಾರೆ. ಇಲ್ಲಾಂದರೆ ಒಂದು 4-5 ಸಿನಿಮಾ ಮಾಡಿದರೆ ಸಾಕು, ತೆರೆಮರೆ ಆಗಿಬಿಡ್ತಾರೆ, ಸಿಗೋದೇ ಇಲ್ಲ. ಅವರ ವೃತ್ತಿ ಜೀವನ ಬೇರೆ ಆಗಿಬಿಡುತ್ತೆ, ಅಥವಾ ಅವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ನಂತರ ಸಿನಿಮಾ ರಂಗವನ್ನು ಕಂಪ್ಲೀಟಾಗಿ ಮರೆತು ಬಿಡ್ತಾರೆ. ಬಟ್ ಆದರೆ ಸರೋಜಾದೇವಿ ಅವರು ಹಾಗಿಲ್ಲ. ಅವರು ಒಟ್ಟು 161 ಚಿತ್ರಗಳಲ್ಲಿ ನಾಯಕಿಯಾಗಿಯೇ ನಟನೆ ಮಾಡ್ತಾರೆ, ಹೀರೋಯಿನ್ ಆಗಿ ನಟಿಸ್ತಾರೆ. 26 ವರ್ಷಗಳಲ್ಲಿ ಸತತವಾಗಿ ನಟಿಸ್ತಾನೇ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನು ಈಗಲೂ ಕೂಡ ಪ್ರತಿಯೊಬ್ಬರು ಕೂಡ ಅವರ ನಟನೆಗೆ ಭೇಷ್ ಅಂತ ಕೂಡ ಹೇಳ್ತಾರೆ. ಕನ್ನಡದಲ್ಲಿ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಜೊತೆ ನಟಿಸಿದ್ದಾರೆ. ತೆಲುಗಿನಲ್ಲಿ ಎ ನಾಗೇಶ್ವರ ರಾವ್ ಮತ್ತು NTR ಸೇರಿ ಪ್ರಮುಖರ ಜೊತೆ ನಟನೆ ಮಾಡಿದ್ದಾರೆ. ಇನ್ನು ಅವರ ಪ್ರಶಸ್ತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ 2008ರಲ್ಲಿ ಜೀವಮಾನ ಸಾಧನೆಗಾಗಿ ಭಾರತ ಸರ್ಕಾರದಿಂದ ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಳ್ತಾರೆ. 1992ರಲ್ಲಿ ಪದ್ಮಭೂಷಣ ಪ್ರಶಸ್ತಿ, 1969ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, 2010ರಲ್ಲಿ ಜೀವಮಾನ ಸಾಧನೆಗಾಗಿ ತಮಿಳುನಾಡು ಸರ್ಕಾರ ಗೌರವವನ್ನು ನೀಡುತ್ತೆ ಅವರಿಗೆ. 2009ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನ್ಯಾಷನಲ್ ಅವಾರ್ಡ್ ಕೂಡ ಬರುತ್ತೆ. 2009ರಲ್ಲಿ ಆಂಧ್ರ ಸರ್ಕಾರದಿಂದ NTR ನ್ಯಾಷನಲ್ ಪ್ರಶಸ್ತಿ, 1993ರಲ್ಲಿ ತಮಿಳುನಾಡು ಸರ್ಕಾರದಿಂದ MGR ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. 1989ರಲ್ಲಿ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 1980ರಲ್ಲಿ ಕರ್ನಾಟಕ ರಾಜ್ಯದ ಅಭಿನಂದನಾ ಕಾಂಚನ ಮಾಲಾ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. 1969ರಲ್ಲಿ ಕುಲ ವಿಲಕ್ಕು ಸಿನಿಮಾದ ಉತ್ತಮ ನಟನೆಗಾಗಿ ಸ್ಟೇಟ್ ಫಿಲ್ಮ್ ಅವಾರ್ಡನ್ನು ಕೂಡ ಪಡೆದುಕೊಂಡಿದ್ದಾರೆ. 1965ರಲ್ಲಿ ಕರ್ನಾಟಕ ಸರ್ಕಾರದಿಂದ ಅಭಿನಯ ಸರಸ್ವತಿ ಅವಾರ್ಡ್ ಕೂಡ ಬಂದಿದೆ. ಆಗಲೇ ನೋಡಿ 1965ರಲ್ಲೇ ಬೆಂಗಳೂರು ವಿವಿಯಿಂದ ಗೌರವ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ತಮಿಳುನಾಡಿನಿಂದ ಕಲೈಮಾಮಣಿ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 1994ರಲ್ಲಿ ಫಿಲ್ಮ್ ಫೇರ್ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. 1997ರ ಚೆನ್ನೈನಲ್ಲಿ ಸಿನಿಮಾ ಎಕ್ಸ್‌ಪ್ರೆಸ್‌ನಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. 2003ರಲ್ಲೂ ಕೂಡ ಸರ್ವಾಂಗೀಣ ಸಾಧನೆಗಾಗಿ ದಿನಕರನ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2006ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ, 2006ರಲ್ಲಿ ತಮಿಳು ಚಿತ್ರರಂಗಕ್ಕೆ ನೀಡಿದ ಕೊಡುಗೆಗಾಗಿ ವಿಜಯ್ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. 2007ರಲ್ಲಿ ಚಾರಿಟಬಲ್ ಟ್ರಸ್ಟ್ ರೋಟರಿ ಕ್ಲಬ್ ಆಫ್ ಚೆನ್ನೈನಿಂದ ರೋಟರಿ ಶಿವಾಜಿ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಗಿದೆ. 2009ರಲ್ಲೂ ಕೂಡ ನಾಟ್ಯ ಕಲಾಧರ್ ಪ್ರಶಸ್ತಿ, ತಮಿಳು ಸಿನಿಮಾ ಭರತ್ ಕಾಲಾಚಾರ್ ಚೆನ್ನೈ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಲಾಗಿದೆ. ನೋಡಿ, ಇಷ್ಟೂ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು ಅನ್ನೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ. ಅಷ್ಟು ಸಾಕಷ್ಟು ಪರಿಶ್ರಮವನ್ನು ಕೂಡ ಹಾಕಿರ್ತಾರೆ. ಮತ್ತು ನಟನೆ ಮಾಡೋದಷ್ಟು ಈಸಿ ಅನ್ನೋದು ಮಾತಿದೆಯಲ್ಲ, ಅದು ಸಾಧ್ಯವೇ ಇಲ್ಲ. ಆಗಿನ ಕಾಲದಲ್ಲಿ ಅದು ಕಷ್ಟ ಸಾಧ್ಯ. ನಟನೆಗೆ ಮನೆಯಿಂದ ಕಳಿಸೋದು ಕೂಡ ಕಷ್ಟ ಸಾಧ್ಯವಾಗಿತ್ತು. ಮತ್ತು ಅಷ್ಟು ಬಹಳ ನಾಜೂಕಿನಿಂದ ಅವರು ಒಂದೊಂದು ಪಾತ್ರವನ್ನು ಕೂಡ ಅಭಿನಯಿಸಿದ್ದಾರೆ. ಮತ್ತು ಎಲ್ಲೂ ಅವರ ಡ್ರೆಸ್ಸಿಂಗ್ ಸೆನ್ಸಲ್ಲಿ ಯಾರು ಕೂಡ
ಪ್ರಶ್ನೆ ಮಾಡಿದವರೇ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಆ ಡ್ರೆಸ್ಸಿಂಗ್ ಸೆನ್ಸ್ನ ಅವ್ರು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಅವರ ಅಂದ, ಅವರ ಚಂದ, ಅವರ ಡ್ರೆಸ್ಸಿಂಗ್ ಸೆನ್ಸ್, ಅವರ ಕಣ್ಣೋಟ ಎಲ್ಲವೂ ಕೂಡ ಅದ್ಭುತ. ಎಲ್ಲವೂ ಕೂಡ ಕಪ್ಪು ಚುಕ್ಕೆ ಅನ್ನೋದು ಅವರ ಹಿಸ್ಟ್ರಿಲೇ ಇಲ್ಲ ಅಂತ ಕಾಣಿಸುತ್ತೆ. ನೋಡಿ, ಸೂಪರ್ ಸ್ಟಾರ್ ನಟಿ ಅಂತ ಹೇಳಿ ಹೆಗ್ಗಳಿಕೆಗೆ ಕೂಡ ಪಾತ್ರರಾಗಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಸೂಪರ್ ಸ್ಟಾರ್ ಅಂತ ಹೇಳಿ ಕರಿತೀವಿ ನಟರನ್ನು. ಬಟ್ ಆದರೆ ಒಬ್ಬರು ನಟಿ ಸೂಪರ್ ಸ್ಟಾರ್ ಅಂತ ಹೇಳಿ ಹೆಸರು ಪಡೆದುಕೊಳ್ಳೋದಿದೆಯಲ್ಲ, ಅದು ಬಹಳ ಪ್ರಾಮುಖ್ಯತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಅಷ್ಟು ಸುಲಭ ಅಲ್ಲ ಸೂಪರ್ ಸ್ಟಾರ್ ನಟಿ ಅಂತ ಹೇಳಿ ಹೆಸರನ್ನು ಪಡೆದುಕೊಳ್ಳೋದು, ಅಷ್ಟು ಈಸಿ ಕೂಡ ಅಲ್ಲ. ಅಷ್ಟು ಬಹಳ ವರ್ಷಗಳಿಂದಲೂ ಕೂಡ ಅವರು ನಟನೆಯನ್ನು ಮಾಡ್ಕೊಂಡು ಬಂದಿರುವಂತಹ ಪರಿ ಇವತ್ತಿನ ಹೆಣ್ಮಕ್ಕಳಿಗೂ ಕೂಡ ಅವರು ಮಾದರಿ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಹೆಣ್ಮಕ್ಳು ನೋಡಿದ್ದೀವಿ ನಾವು, ಒಂದು 5-6 ಸಿನಿಮಾ ಮಾಡಿದ್ರು ಮುಗೀತಷ್ಟೇ, ಇಂಡಸ್ಟ್ರಿ ಕತೆ ಮುಗಿತಾ ಆಯಿತು, ಬೇರೆ ನಮ್ಮ ಜೀವನ ನೋಡ್ಕೊಳ್ಳೋಣ ಅಥವಾ ಮುಂದಕ್ಕೆ ಮೂವ್ ಆಗೋಣ ಅಂತ ಹೇಳಿ ಬ್ರೇಕ್ ತೊಗೊಂಡ್ಬಿಡ್ತಾರೆ ಎಷ್ಟೋ ಜನ. ಬಟ್ ಆದರೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ